ಚಟ್ನಿ ಯಾರೇ ಮಾಡಿದ್ದು? ಎಷ್ಟು ಚೆನ್ನಾಗಿದೆ. ವೈಜಯಂತಿ ಅಮ್ಮಾಜಿ. ಗುಡ್ ಮಾರ್ನಿಂಗ್ ಅಗ್ರಜಾ. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನೋಡಿ ನಾದ್ನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಇವತ್ತಿನ ತಿಂಡಿ? ಓಹೋ ಪಡ್ಡು ಬಂದು ಬಾಯಿಗೆ ಬಿತ್ತ ಬಾವ. ಪಡ್ಡು ಅಗ್ರಜಾ ಪಡ್ಡು ಅವಳೆ ಬ್ಯಾಟಿಂಗ್ ಮಾಡ್ತಾ ಇದ್ರು. ಯಾರು ಕಿತ್ಕೊಳ್ಳಲ್ಲ. ಯಾಕೆ ವೇದಾಂತ ಒಬ್ಬರೇ ನಗ್ತಿದ್ದೀರಾ? ವಿಕ್ಕಿ ಪಡ್ಡು ಮೇಲೆ ಪಡ್ಡು ತಿಂತಿದ್ದೇನೆ ಅಂತನಾ? ನೀವು ಹಾಕ್ಬಿಡಿ, ತುಂಬ ಇದೆ. ಅಣ್ಣ, ನನ್ನ ಪ್ರಕಾರ ಬೇರೆ ಯಾವುದೋ ವಿಷಯಕ್ಕೆ ನಗಾಡ್ತಿದ್ದಾನೆ ಅನಿಸ್ತದೆ. ಮಿಸ್ಟರ್ ವೇದಾಂತ್ ವಸಿಷ್ಠ ಅವರೇ, ನಿಮ್ಮ ಈ ನಗುವಿನ ಕಾರಣ ಏನು ಅಂತ ಹೇಳಿ ಕೇಳಿ ನಾವು ಖುಷಿ ಪಡ್ತೀವಿ. ಅಗ್ರಜ, ನೀನು ಯಾಕೆ ನಗ್ತಿದ್ಯಾ ಅಂತ ನನಗೆ ಗೊತ್ತು. ಪ್ಲೀಸ್ ಸುಮ್ಮನೆ ಇದ್ಬಿಡು, ಯಾರ ಮುಂದೆನೂ ಭಯ ಬಿಡಕ್ಕೆ ಹೋಗ್ಬೇಡ. ವಿಕ್ರಾಂತ್, ಇಲ್ಲಿ ಬೇರೆ ಯಾರೂ ಇಲ್ಲ, ಎಲ್ಲ ಮನೆಯವ್ರು ತಾನೆ, ಹೇಳ್ತೀನಿ ಬಿಡು. ದಿಸ್ ಇಸ್ ಟೂ ಮಚ್ ಅಗ್ರಜ. ಪ್ಲೀಸ್ ಇಷ್ಟರದ ಮುಂದೆ ಎಲ್ಲ ನೀನು ರಿವೀಲ್ ಮಾಡಬಾರ್ದು. ಪ್ಲೀಸ್ ಸುಮ್ಮನೆ ಇದ್ಬಿಡು. ಅಣ್ಣ, ಬಾವ ಇಷ್ಟೊಂದು ಕೇಳ್ಕೊತಿದ್ದಾರೆ ಅಂತಂದರೆ ವಿಷಯ ಬೇರೆನೇ ಇದೆ ಅನ್ಸುತ್ತೆ. ವೇದಾಂತ್ ಪ್ಲೀಸ್ ಏನು ಅಂತ ಹೇಳ್ಬಿಡು. ಬೇಡ ಬೇಜಾರಿ, ಪಾಪ ವಿಕ್ರಾಂತ್ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾನೆ ಅಲ್ವಾ ವಿಕ್ರಾಂತ್? ಏನು ವೇದಾಂತ್ ನೀವು ತುಟಿಗೆ ತುಪ್ಪ ಹಚ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಹೇಗೆ? ಅದೇನು ಅಂತ ಹೇಳಿ ಪರವಾಗಿಲ್ಲ. ನಾನು ಕ್ರೈಮ್ ಮಾಡ್ತಾರೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಾನಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತೀನಿ. ಪ್ಲೀಸ್ ವೇದಾಂತ್, ಅದೇನು ಸೀಕ್ರೆಟ್ ಅಂತ ಹೇಳಲೇಬೇಕು. ಪ್ಲೀಸ್ 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 ಹೇಳು. ಅಗ್ರಜ ಬೇಡ ಅಗ್ರಜ, ಸುಮ್ಮನೆ ಬೇಡ ವಿಕ್ರಾಂತ್, ಮನೆಯವರು ತಾನೆ ಅಷ್ಟೊಂದು ಕೇಳ್ಕೊಳ್ತಿದ್ದಾರೆ, ಹೇಳಿದ್ರೆ. ಅಗ್ರಜ, ನಿನ್ನ ತಮ್ಮನ ಮಾನ ಮರ್ಯಾದಿನ ನೀನೇ ರೋಡ್ ಪಾಲ್ ಆಗ್ತಿದ್ಯಾ. ಬೇಡ ಪ್ಲೀಸ್, ಬೇಡ ಅಗ್ರಜ, ಬೇಡ ಸುಮ್ಮನೆ. ಸುಮ್ಮನೆ ಬಾಬಾ, ನಿಮ್ಗೆಲ್ಲ ಗೊತ್ತಾಗಲ್ಲ. ಹೇಳು ವೇದಾಂತ್ ಪ್ಲೀಸ್. ಹೇಳಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ಬಿಡ್ತೀವಿ ಅಷ್ಟೇ. ವೇದಾಂತ್, ನೀವು ಆಲ್ರೆಡಿ ಅರ್ಧ ಹೇಳಿದ್ದೀರಾ, ಇನ್ನರ್ಧ ಹೇಳೋದಕ್ಕೆ ಯಾಕೆ ಇಷ್ಟೊಂದು ಆಟಾಡ್ತಿದ್ದೀರಾ? ಹೇಳಿ ಪರವಾಗಿಲ್ಲ. ಬಾವಾ, ನೀವೆಲ್ಲರೂ ಸೇರಿ ನನ್ನ ಇನ್ಸಲ್ಟ್ ಮಾಡ್ತಿದ್ದೀರಾ, ಸುಮ್ಮನೆ ರೀ. ಬಾಬಾ, ನೀವೇನು ಅನ್ಕೊಂಡ್ರು ಪರವಾಗಿಲ್ಲ. ವೇದಾಂತ್, ನೀನು ಹೇಳ್ಬೇಕಂದ್ರೆ ಹೇಳ್ಬೇಕಷ್ಟೇ. ವಿಕ್ರಾಂತ್ ಚಿಕ್ಕವನಿರ್ಬೇಕಾದ್ರೆ ಐ ಥಿಂಕ್ ಮೋಸ್ಟ್ಲಿ ಫಸ್ಟ್ ಗ್ರೇಡ್ ಅನ್ಸುತ್ತೆ. ಅಗ್ರಜ, ಹೇಳಿದ್ರೆ ನನ್ನ ಮೇಲೆ ಪ್ರಾಮಿಸ್. ವಿಕ್ಕಿ, ನೀನು ಸುಮ್ಮನಿರು. ಅವಳು ಚಿಕ್ಕ ಹುಡುಗರು ಥರ ಹಣೆ ಪ್ರಾಮಿಸ್ ಎಲ್ಲ ಇಟ್ಕೊಂಡು ಅವತ್ತು ಏನಾಯ್ತು ಗೊತ್ತಾ? ಪ್ಲೀಸ್. ವಿಕ್ರಾಂತ್ ಫಸ್ಟ್ ಗ್ರೇಡಲ್ಲಿ ಓದ್ತಿರುವಾಗ ಇವ್ರ ಸ್ಕೂಲಲ್ಲಿ ಒಂದು ದೊಡ್ಡ ಮಿಸ್ಟ್ರಿ ನಡೀತಿತ್ತು. ಏನು ಗೊತ್ತಾ, ಲಂಚ್ ಬ್ರೇಕಲ್ಲಿ ಟಿಫನ್ ಬಾಕ್ಸ್ ಓಪನ್ ಮಾಡಿದ್ರೆ ಯಾರ್ಯಾರು ಪಡ್ಡು ತರ್ತಿದ್ರು ಅವ್ರ ಪಡ್ಡುಗಳೆಲ್ಲ ಖಾಲಿ ಆಗ್ಬಿಡ್ತಾ ಇತ್ತು. ಸರಿ, ಇದು 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, ತಿಂಗಳಾಗಲೇ ಹೀಗೆ ಕಂಟಿನ್ಯೂ ಆಯಿತು. ಮಕ್ಕಳೆಲ್ಲ ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಕೊನೆಗೆ ಸೀರಿಯಸ್ ಇಶ್ಯೂ ಆದ ನಂತರ ಪೇರೆಂಟ್ ಟೀಚರ್ಸ್ ಮೀಟಿಂಗಲ್ಲಿ ಅಮ್ಮನ ಕರೆದಿದ್ದಾರೆ. ಆಗ ನಮಗೆಲ್ಲರಿಗೂ ಗೊತ್ತಾಗಿದ್ದ ಸತ್ಯ ಏನು ಅಂದರೆ, ಯಾರ್ಯಾರು ಸ್ಕೂಲಿಗೆ ಪಡ್ಡು ತರ್ತಿದ್ರು ಲಂಚ್ ಬ್ರೇಕಿಗೆ ಮೊದಲೇ ಅವ್ರ ಡಬ್ಬಾನ ಕದ್ದು ಎಲ್ಲ ಪಡ್ಡು ಇವನೇ ತಿಂತಿದ್ದ. ಅಮ್ಮ, ನನಗೆ ಗೊತ್ತಿಲ್ಲ ನೋಡು ಇದೆಲ್ಲ. ಎಲ್ಲ ಪಡ್ಡುಗೋಸ್ಕರನೇ. ಹೌದಾ ಬಾಬಾ, ಈ ಥರ ಎಲ್ಲ ಮಾಡಿದ್ರಾ?
ವಿಕ್ಕಿ, ನೀನು ಪ್ರೀತು ಒಬ್ಬನ ಹತ್ರ ಮಾತ್ರ ತೊಗೊಂಡು ತಿಂದಿಲ್ಲ ಪಡ್ಡುನ. ಹಾಗಾಗಿ ತಗೋ, ಹಾಕೋ, ಅದನ್ನು ಸೇರಿಸಿ ಈಗಲೇ ತಿನ್ನು. ಥ್ಯಾಂಕ್ ಯು ಬಾವ, ಖಾಲಿ ಆಗುತ್ತಾ? ಅಣ್ಣ ಪಾಪ ಬಾವ, ಚಿಕ್ಕ ವಯಸ್ಸಲ್ಲಿ ಮಾಡಿರೋದನ್ನ ಈಗಲೂ ಎತ್ತಾಡ್ತಿದ್ದೀರಲ್ಲ. ಏ ವಿಕ್ಕಿ, ನಿನಗೆ ಇಷ್ಟವಾದ ಪಡ್ಡು ಅಲ್ವೇನೋ, ಹಾಕಿಸ್ಕೊಳೋ, ತಿನ್ನೋ. ನೀವು ಅಜ್ಜಿ, ನೀವು ಅಷ್ಟೇ, ನೀವು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ. ಅಗ್ರಜ, ಆದರೂ ನೀನು ಈ ಸೀಕ್ರೆಟ್ನ ಯಾರಿಗೂ ಹೇಳಲ್ಲ ಅಂತ ಹಿಂದೆ ಒಂದಿನ ಸ್ಕೂಲಲ್ಲಿ ನನಗೆ ಪ್ರಾಮಿಸ್ ಮಾಡಿದೆ. ಇವಾಗ ಆ ಪ್ರಾಮಿಸ್ ಬ್ರೇಕ್ ಮಾಡಿಬಿಟ್ಟಲ್ಲ, ಹಾಂ ಕಳ್ಳ. ಸಾರಿ ವಿಕ್ರಾಂತ್, ನಾನು ಹೇಳಬೇಕು ಇಂಟೆನ್ಷನ್ ಏನೂ ಇರಲಿಲ್ಲ. ಅದು ಪಡ್ಡು ಮಾಡಿದ್ರಲ್ಲ, ಅದು ಅಲ್ಲದೆ ಇವರೆಲ್ಲ ಹೇಳು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ, ಅದಕ್ಕೆ ಹೇಳಿದೆ. ಸರಿ, ಇನ್ನು ಮುಂದೆ ನಿನ್ನ ಸೀಕ್ರೆಟ್ನ ನಾನು ಯಾವುದೂ ರಿವೀಲ್ ಮಾಡೋದಿಲ್ಲ, ಓಕೆನಾ? ಓಹೋ, ಹಾಗಾದರೆ ನಿಮ್ಮಿಬ್ಬರ ಮಧ್ಯೆ ಇನ್ನೂ ತುಂಬ ವಿಷಯಗಳಿದೆ ಅಂತ ಆಯಿತು. ಇಲ್ಲದೆ ನಮ್ಮ ಇನ್ನೂ ತುಂಬ ಇರುತ್ತೆ, ನಮ್ಮ ಹತ್ರ ಹೇಳ್ತಿಲ್ಲ ಅಷ್ಟೇ. ಎಷ್ಟೇ ಆದರೂ ಅಣ್ಣ ತಮ್ಮ ಒಂದೇ ಅಲ್ವಾ? ನೀವೆಲ್ಲ ಹೇಳಿದಾಗೆ ಇನ್ನೂ ಸುಮಾರು ಸೀಕ್ರೆಟ್ ಇದೆ, ಬಟ್ ನಾನು ಯಾವುದೂ ಹೇಳೋದಿಲ್ಲ. ಎಸ್, ಇದಕ್ಕೆ ತಾನೇ ಅವನು ನನ್ನ ನಗರಜ ಅಂತ ಕರೆಯೋದು. ಯಾವುದೇ ಸಿಚುವೇಶನಲ್ಲೂ ನನ್ನನ್ನು ಅವನು ಬಿಟ್ಕೊಡಲ್ಲ, ನಾನು ಅವನನ್ನು ಬಿಟ್ಕೊಡಲ್ಲ. ಅದಕ್ಕೆ ವೇದಾಂತು, ವಿಕ್ಕಿ, ನೀವು ಯಾವಾಗಲೂ ಖುಷಿಯಾಗಿ ಹೀಗೇ ಸಂತೋಷವಾಗಿರಿಪ್ಪ. ಯಾರ ದೃಷ್ಟಿನೂ ಬೀಳದೇ ಇರಲಿ ನಿಮಗೆ. ರಿಜಿಸ್ಟ್ರಿ ಆಫೀಸಿಂದ ಕಾಲ್ ಬರ್ತಿದೆ. ಅಗ್ರಜ, ಒಂದು ನಿಮಿಷ. ವಿಕ್ರಾಂತ್, ಎಲ್ಲಿ ಹೋಗ್ತಿದ್ಯಾ? ತಿಂಡಿ ತಿನ್ಬೇಕಾದ್ರೆ ಅರ್ಧದಲ್ಲಿ ಎದ್ದು ಹೋಗಬಾರ್ದು, ಫಸ್ಟ್ ತಿಂಡಿ ತಿನ್ನು. ಮತ್ತೆ ಬಂದು 5 ಪಡ್ಡು ತಿಂತೀನಿ ಅಗ್ರಜ. ಆಫೀಸ್ ಕಾಲು. ಪಡ್ಡು ನಿನ್ಗೆ ಇಷ್ಟ ಅಲ್ವೇನೋ? ವಿಕ್ರಾಂತ್, ಅಜ್ಜಿ, ಒಂದು ಪಡ್ಡು ಹಾಕ್ಲಾ? ಬೇಡ ಬೇಡ, ಇದೆ. ಡಯಟಾ? ತಿನ್ನು, ತಿನ್ನು. ತಿನ್ಸಿ. ಸರ್ ಹೇಳಿ. ವಿಕ್ರಾಂತ್ ಅವರೇ, ನೀವು ಹೋದ್ಮೇಲೆ ನಾನು ಯೋಚನೆ ಮಾಡಿದೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ದಾಸನಪುರ ಅಂತ ಇದೆ, ಸೂರ್ಯ ಅನುದಾನಿತ ಪ್ರಾಥಮಿಕ ಶಾಲೆ ಇದೆ. ಅದು ನಿಮ್ಮ ತಂದೆಯವ್ರದ್ದೇ. ನೀವು ಅಲ್ಲಿಗೆ ಹೋಗಿ ವಿಚಾರಿಸಿದ್ರೆ ನಿಮ್ಮ ತಂದೆ ತಾಯಿ ಬಗ್ಗೆ ಏನಾದರೂ ಗೊತ್ತಾಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನನ್ನ ತಂದೆ ಬಗ್ಗೆ ಹೇಳ್ತಿದ್ದೀರ ಅಂದಮೇಲೆ ನಾನು ಖಂಡಿತ ಹೋಗ್ತೀನಿ. ಬೇರೆ ಏನಾದರೂ ಇದ್ದರೆ ಇನ್ಫಾರ್ಮ್ ಮಾಡಿ. ಅಮ್ಮ, ಅಮ್ಮ, ಏನು ಮಾಡ್ತಿದ್ರಿ ಇಲ್ಲಿ? ನೀವು ಯಾರ ಬಗ್ಗೆ ಇಲ್ಲಮ್ಮ, ಬಿಸ್ನೆಸ್ ಕಾಲ್ಸ್. ಹಲೋ ಪ್ರಜ್ವಲ್, ನಾನು ಹೇಳೋದನ್ನ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನಮ್ಮ ಅಮ್ಮನ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಹಾಂ, ನಾನು ಇವಾಗ ಒಂದು ಲೊಕೇಶನ್ ಕಳಿಸ್ತೀನಿ. ಆ ಲೊಕೇಶನ್ಗೆ ನೀವು ಬೇಗ ಬರಬೇಕು, ಓಕೆ? ನಂಗೊಂದು ಕೆಟ್ಟ ಕನಸು ಬಿದ್ದಿತ್ತು. ನಿಮ್ಮನ್ನ ಯಾರೋ ರೌಡಿಗಳು ಅಟ್ಟಾಡ್ಸ್ಕೊಂಡ್ಬರ್ತಾಯಿದ್ರು. ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಿದೆ. ಬೆಳಿಗ್ಗೆ ಬನ್ನಿ. ಅಯ್ಯಯ್ಯೋ, ಆರತಿ ಅವ್ರು ನೆನ್ನೆ ಕಾಲ್ ಮಾಡಿ ಕೆಟ್ಟ ಕನ್ಸು ಬಿದ್ದಿದೆ ಅಂದು ಗಾಬರಿ ಆಗಿದ್ರು. ನಾನು ಮತ್ತೆ ರಿಟರ್ನ್ ಕಾಲ್ ಮಾಡೋದೇ ಮರ್ತೋಗಿದ್ದೀನಿ. ಅದಕ್ಕೆ ತುಂಬ ಗಾಬರಿ ಆಗಿದ್ದಾರೆ ಅನಿಸುತ್ತೆ. ಬೆಳಿಗ್ಗೆ ಬೇಗ ಬನ್ನಿ ಅಂತ ಬೇರೆ ಅಂದಿದ್ರು. ಆದರೆ ಇವಾಗ ಆರತಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದರೆ ನಮ್ಮಪ್ಪ ಅಮ್ಮನ ಬಗ್ಗೆ ಏನು ಇನ್ಫಾರ್ಮೇಷನ್ ಸಿಗಲ್ಲ. ಸ್ಕೂಲ್ಗೆ ಹೋಗೋದೇ ಬೆಟರ್. ಆರತಿ ಅವ್ರನ್ನ ಆಮೇಲೆ ವಿಚಾರಿಸ್ಕೊಂಡ್ರೆ ಆಯ್ತು. ವಿಕ್ರಾಂತ್ ಅವರೇ, ಟೆನ್ಷನ್ನಲ್ಲಿದ್ದೀರಾ? ಏನಿಲ್ಲಮ್ಮ, ಏನಿಲ್ಲ.
ವಿಕ್ಕಿ ಟೆನ್ಷನ್ನಲ್ಲಿದ್ದ. ಏನಾಗಿರ್ಬೋದು? The person whom you're trying to reach is currently unavailable. The person whom you're trying to reach is currently unavailable. ಬಚಾರಿ ಬೇಗ ರೆಡಿ ಆಗು. ಎಷ್ಟು ಟೈಮ್ ತೊಗೊಳ್ತೀಯ? ನಾವು ಗೊತ್ತಲ್ಲ, ಸೂಪರ್ ಫಾಸ್ಟು. ರೆಡಿಯಾಗೋ ವಿಚಾರದಲ್ಲಿ ಹೆಣ್ಮಕ್ಳಿಗೆ ತದ್ವಿರುದ್ಧ. ಅಪರೂಪಕ್ಕೂ ಒಂದಿನ ಮೊದಲು ರೆಡಿ ಆಗಿಲ್ಲ, ಬಿಲ್ಡಪ್ ಬೇರೆ. ಬೇಗ ರೆಡಿ ಆಗು. ಸಾಕು ಸುಮ್ಮನೆ ಕಂಡಿದ್ದೀನಿ. ನಾವಿರೋದನ್ನ ಇರೋ ಥರನೇ ಹೇಳೋದು, ಇಲ್ಲದಿರೋದೆಲ್ಲ ಹೇಳಲ್ಲ. ಅದು ಸರಿ, ಇವತ್ತು ನೀನು ನನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀಯಾ ಅಂತ ಹೇಳಿದೆ, ನೆನಪಿದ್ಯಾ? ನಾವು ಗೊತ್ತಲ್ಲ, ಕೊಟ್ಟ ಮಾತನ್ನ ತಪ್ಪೋ ಜನನೇ ಅಲ್ಲ. ಇವಾಗ ಆಶ್ವಾಸನೆ ಕೊಟ್ಟು ಆಮೇಲೆ ಕೈ ಎತ್ತಿದ್ರೆ ರೌಡಿ ಬೆಬ್ಬಿ ಗೊತ್ತಲ್ಲ ಏನು ಮಾಡ್ತಾಳೆ ಅಂತ. ಇಲ್ಲ ಬಜಾರಿ, ಇವತ್ತು ಫುಲ್ ಡೇ ಫ್ರೀ ಮಾಡ್ಕೊಂಡಿದ್ದೀನಿ. ಇಡೀ ದಿನ ನಿನ್ನ ಜೊತೆನೇ ಇರ್ತೀನಿ. ಓ ಹೌದಾ? ನನ್ನ ಗಂಡ ಅಂದ್ರೆ ಮುದ್ದು ಗಂಡ. ನಿಮಿಷ ಯಾರಾದರೂ ಕ್ಲೈಂಟ್ಸ್ ಕಾಲ್ ಮಾಡ್ತಾ ಇದ್ರೆ ನಾನು ರಿಸೀವ್ ಮಾಡಿಬಿಟ್ಟು ನೀನು ಬ್ಯುಸಿ ಇದೆಯಾ ಅಂತ ಹೇಳ್ಬಿಡ್ತೇನೆ. ಏಯ್ ಅಮೂಲ್ಯ. ಓಹೋ, ಅಕ್ಕ ಕಾಲ್ ಮಾಡ್ತಿದ್ದಾಳೆ. ಹಾಯ್ ಅಕ್ಕ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಮ್ಮ. ವಿಕ್ಕಿ ಅವ್ರು ಏನು ಮಾಡ್ತಿದ್ದಾರೆ? ಬಾವ ಬೆಳಿಗ್ಗೆನೇ ಎಲ್ಲೋ ಹೋದ್ರು, ಎಲ್ಲಿಗೆ ಅಂತ ಗೊತ್ತಾಗಲಿಲ್ಲ. ಅದು ಸರಿ, ನಿನ್ನ ವಾಯ್ಸ್ ಯಾಕೆ ಒಂಥರ ಇದೆ? ನಾನು ಚೆನ್ನಾಗೇ ಇದ್ದೀನಿ ಅಮ್ಮ. ವಿಕ್ಕಿ ಅವರು ಬೆಳಿಗ್ಗೆನೇ ಬರ್ತೀನಿ ಅಂತ ಹೇಳಿದ್ರು, ಆದರೂ ಇನ್ನೂ ಅಡ್ರೆಸ್ಸೇ ಇಲ್ಲ. ಹೌದಾ? ಹ್ಞೂ ಕಣೆ. ಭಾವ ಇದ್ದಾರಾ? ಹಾಂ, ವೇದಾಂತ್ ಇಲ್ಲೇ ಇದ್ದಾನೆ. ಇರು ಕೊಟ್ಟೆ, ಮಾತಾಡು. ಅಕ್ಕ ನಿನ್ನ ಜೊತೆ ಮಾತಾಡ್ಬೇಕಂತ. ಹೇಳಕ್ಕ. ಹಾಯ್ ಆರ್ತಿ, ನಿಮ್ಮ ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀರಾ? ಹಾಂ ಭಾವ, ಚೆನ್ನಾಗಿದ್ದೀನಿ. ಭಾವ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಅಫ್ಕೋರ್ಸ್ ಮಾಡ್ತೀನಿ. ಏನು ಅಂತ ಹೇಳಿ ಆರ್ತಿ. ಭಾವ, ನೀವು ವಿಕ್ಕಿ ಅವ್ರನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಸ್ವಲ್ಪ ದಿನ ಅವ್ರನ್ನ ಆಚೆ ಕಳಿಸ್ಬೇಡಿ, ಆಯಿತಾ? ಯಾಕೆ ಆರ್ತಿ, ಏನಾಯಿತು? ಯಾಕೋ ಗೊತ್ತಿಲ್ಲ ಭಾವ, 2-3 ದಿನದಿಂದ ಮನ್ಸಿಗೆ ಒಂಥರ ಅಂತ ಅನ್ನಿಸ್ತದ. ವಿಕ್ಕಿ ಅವ್ರಿಗೇನಾದರೂ ಆಗ್ಬಿಡುತ್ತೆ ಅಂತ ಅನ್ನಿಸ್ತದ. ನನಗೆ ಯಾವತ್ತೂ ಈ ರೀತಿ ಅನ್ನಿಸ್ತಿರ್ಲಿಲ್ಲ. ಇವಾಗ ತುಂಬ ಭಯ ಆಗ್ತದೆ. ಅದಕ್ಕೆ ಭಾವ, ಸ್ವಲ್ಪ ದಿನ ಅವ್ರನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಷ್ಟೇ. ಆ ಥರ ಎಲ್ಲ ಏನೂ ಆಗೋದಿಲ್ಲ. ವಿಕ್ರಾಂತ್ನ ಹುಷಾರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವು ತಲೆ ಕೆಡ್ಸ್ಕೊಳ್ಬೇಡಿ. ಆಯಿತು ಭಾವ. ಸರಿ ಅಕ್ಕ, ಬಾಯ್. ಅಕ್ಕ ಭಾವನ ಎಷ್ಟು ಕೇರ್ ಮಾಡ್ತಾಳಲ್ಲ. ನೀನು ಇದೆಯಾ? ಒಂದಿನಾದ್ರೂ ಕೇರ್ ಮಾಡಿ. ಗುದ್ಬಿಡ್ತೀನಿ. ಯಾಕೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿನ್ನ ಕೆಲಸ ಎಲ್ಲ ಮಾಡ್ಕೊಡಲ್ವ ನಾನು? ಚೆನ್ನಾಗಿ ಮಾಡ್ತೀಯ. ಟೈಮ್ ಆಯಿತು, ಬಾವೋಣ. ನೆಟ್
ಸ್ಕೂಲ್ಗೆ ನಮ್ಮ ಅಪ್ಪನ ಹೆಸರು ಇಟ್ಟಿದ್ದಾರೆ. ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಸರ್ ಹೋಗೋಣ. ಎಕ್ಸ್ಕ್ಯೂಸ್ ಮಿ ಸರ್, ಡಿಸ್ಟ್ರಿಕ್ಟ್ ಜಡ್ಜ್ ಸೂರ್ಯನಾರಾಯಣ ಮಗ ವಿಕ್ರಾಂತ್ ಅಂತ. ಓ ಹೌದಾ, ಹೇಳಿ ಏನಾಗಬೇಕಿತ್ತು? ನಿಮ್ಮ HM ನೋಡಬೇಕಿತ್ತು. ಸರಿ ಬನ್ನಿ. ಮೇ ಐ ಕಮ್ ಇನ್ ಸರ್? ಎಸ್. ನಿಮ್ಮನ್ನು ಯಾರೋ ನೋಡಬೇಕು ಅಂತ ಬಂದಿದ್ದಾರೆ ಸರ್. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಏನು ವಿಷಯ? ಸರ್, ಈ ಸ್ಕೂಲ್ ಫೌಂಡರು ಸೂರ್ಯನಾರಾಯಣ್ ವಸಿಷ್ಠ ಅಂತ ಇದ್ದಾರಲ್ಲ, ನಾನು ಅವ್ರ ಮಗ ವಿಕ್ರಾಂತ್ ವಸಿಷ್ಠ. ಪ್ಲೀಸ್ ಕೂತ್ಕೊಳ್ಳಿ. ನೀವು ಸೂರ್ಯನಾರಾಯಣ್ ಅವ್ರ ಮಗ ಅಂತ ಕೇಳಿ ತುಂಬ ಸಂತೋಷ ಆಯಿತು. ನಿಮ್ಮ ತಂದೆಯವ್ರ ಬಗ್ಗೆ ಬಹಳ ಕೇಳಿದ್ದೀನಿ. ಅವರು ತುಂಬ ಒಳ್ಳೆಯವರಂತೆ. ಕಷ್ಟ ಅಂತ ಅವ್ರ ಮುಂದೆ ಹೋದವ್ರನ್ನ ಬರೀ ಕೈಯಲ್ಲಿ ಕಳಿಸ್ತಾ ಇರಲಿಲ್ವಂತೆ. ಬಡವರು ಅಂದರೆ ತುಂಬ ಪ್ರೀತಿಯಂತೆ. ಸಾಕಷ್ಟು ಜನರಿಗೆ ಅವರು ಸಹಾಯ ಮಾಡಿದ್ರಂತೆ. ಅದಕ್ಕೆ ಇಡೀ ಊರೇ ಅವ್ರನ್ನ ಗೌರವಿಸ್ತಾ ಇತ್ತಂತೆ. ಅಷ್ಟೇ ಅಲ್ಲ, ಈ ಸ್ಕೂಲ್ ಇರೋ ಜಾಗ ಕೂಡ ಅವ್ರದ್ದೇ ಅಂತೆ. ಮುಂಚೆ ಇದ್ದ ಹೆಡ್ ಮಾಸ್ಟ್ರು ನಿಮ್ಮ ತಂದೆ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇದ್ರು. ಅವರು ನಮಗೆ 1 ಎಕರೆ ಜಾಗ ಕೊಟ್ಟಿದ್ದಾರೆ. ಇವತ್ತು ಅವ್ರ ಆಶೀರ್ವಾದದಿಂದ 100 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ. ಇಷ್ಟು ವರ್ಷ ನಮಗೆ ಈ ವಿಷಯ ಗೊತ್ತಿರಲಿಲ್ಲ ಸರ್. ನಿನ್ನೆ ಅಷ್ಟೇ ಗೊತ್ತಾಯಿತು. ಸರ್, ಅವ್ರ ಬಗ್ಗೆ ಬೇರೆ ಏನಾದರೂ ಗೊತ್ತಿದ್ರೆ ಹೇಳ್ಬೋದಾ? ಹಾಂ, ನನಗೆ ಗೊತ್ತಿರೋ ಹಾಗೆ ಸೂರ್ಯನಾರಾಯಣ್ ಅವರು ಈ ಬಡ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಈ ಶಾಲೆ ಹೆಸರಲ್ಲಿ FD ಇಟ್ಟಿಯಾರಂತೆ. ಪ್ರತಿ ತಿಂಗಳು ಅದರಿಂದ ಇಂಟ್ರೆಸ್ಟ್ ಬರ್ತಾ ಇದೆ. ಆ ದುಡ್ಡಿಂದ ಯಾವ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಲ್ವೋ ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀವಿ. ವಿಕ್ರಾಂತ್ ಅವರೇ, ನಿಮ್ಮ ತಂದೆಯವರ ದೂರದೃಷ್ಟಿ ಎಷ್ಟೋ ಜನ ಮಕ್ಕಳಿಗೆ ಬೆಳಕಾಗಿದೆ. ಅಷ್ಟೇ ಅಲ್ಲ, ಈ ಸ್ಕೂಲ್ ವಾರ್ಷಿಕೋತ್ಸವಕ್ಕೆ ನಿಮ್ಮ ತಂದೆಯವರೇ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ರಂತೆ. ಅವ್ರ ಜೊತೆಗೆ ನಿಮ್ಮ ತಾಯಿಯವ್ರನ್ನೂ ಕರ್ಕೊಂಡ್ಬರ್ತಾ ಇದ್ರಂತೆ. ಆಮೇಲೆ ಅವ್ರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತಂತೆ. ಅದಾದ್ಮೇಲೆ ಅವ್ರ ಸಂಪರ್ಕನೇ ಕಟ್ಟಾಯ್ತು ಅಂತ ನಮ್ಮ ಹೆಡ್ ಮಾಸ್ಟರ್ ಹೇಳ್ತಾ ಇದ್ರು. ಸರ್, ನಿಮ್ಮ ತಂದೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲದ ವಿಷಯ ಇನ್ನೂ ಸಾಕಷ್ಟಿದೆ. ಕರೆಕ್ಟು ಪ್ರಜ್ವಲ್, ಹೇಗಾದರೂ ಮಾಡಿ ಅವ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ ವಿಕ್ರಾಂತ್ ಅವರೇ. ಈ ವರ್ಷ ಫ್ರೆಷರ್ಸ್ ಡೇಗೆ ನಿಮ್ಮ ಫ್ಯಾಮಿಲಿಯವ್ರನ್ನ ಯಾರನ್ನಾದರೂ ಕರೆಸ್ಬೇಕು ಅಂದ್ಕೊಂಡಿದ್ವಿ. ಆದರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿರಲಿಲ್ಲ. ನೀವೇ ಇಲ್ಲಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ಸರ್, ಆ್ಯಕ್ಚುಲಿ ನಾವಿಲ್ಲಿ ಬಂದಿರೋ ವಿಚಾರ ನಮ್ಮ ತಂದೆ ತಾಯಿ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ. ಅಂದರೆ ಸರ್, ನಾವು ಚಿಕ್ಕ ವಯಸ್ಸಿಂದನೂ ನಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ, ಅವ್ರು ನೋಡೋಕೆ ಹೇಗಿದ್ದಾರೆ ಅಂತಲೂ ಗೊತ್ತಿಲ್ಲ. ಸ್ಕೂಲಿಗೆ ಬಂದರೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಂದರು. ಅದಕ್ಕೆ ಇಲ್ಲಿವರೆಗೂ ಬರಬೇಕಾಯ್ತು. ಸದ್ಯಕ್ಕೆ ನಮ್ಮ ತಂದೆ ಕಾಶಿಲಿದ್ದಾರೆ ಅಂತ ಗೊತ್ತಾಯಿತು. ಆದರೆ ನಮ್ಮ ತಾಯಿ ಬಗ್ಗೆ ಸಣ್ಣ ಸುಳಿವು ಸಿಕ್ಕಿಲ್ಲ. ಅವ್ರು ನೋಡೋಕೆ ಹೇಗಿದ್ದಾರೆ ಅಂತಲೂ ನಮಗೆ ಗೊತ್ತಿಲ್ಲ. ಅಂದಾಗೆ ನಮ್ಮ ತಂದೆ ಜೊತೆ ನಮ್ಮ ತಾಯಿನೂ ವಾರ್ಷಿಕೋತ್ಸವಕ್ಕೆ ಬರ್ತಿದ್ರು ಅಂತ ಹೇಳಿದ್ರಿ. ಅವ್ರ ಫೋಟೋ ಏನಾದ್ರು ಸಿಗ್ಬೋದಾ ಸರ್? ಸಾರಿ ಮಿಸ್ಟರ್ ವಿಕ್ರಾಂತ್, ಈ ವಿಷಯ ಹೀಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಂ, ನಿಮ್ಮ ತಂದೆ ತಾಯಿದು ಒಂದು ಫೋಟೋ ಇದೆ. ಆ್ಯಕ್ಚುಲಿ ಒಂದಷ್ಟು ಫೋಟೋಸ್ನ ಫೈಲ್ಸ್ನ ಸ್ಟೋರ್ ರೂಮಲ್ಲಿ ಇಟ್ಟಿದ್ದೀವಿ. ಅಲ್ಲೇ ಹುಡ್ಕೋಣ ಬನ್ನಿ. ಸಾರಿ ಮಿಸ್ಟರ್ ವಿಕ್ರಾಂತ್, ನಿಮ್ಮ ತಂದೆ ತಾಯಿ ಫೋಟೋ ಸ್ಟೋರ್ ರೂಮಲ್ಲೇ ಇರುತ್ತೆ ಅಂದ್ಕೊಂಡಿದ್ದೆ. ಆದರೆ ಅಲ್ಲೂ ಇಲ್ಲ. ಅದು ಮೋಸ್ಟ್ಲಿ ಸ್ಟೋರ್ ರೂಮ್ ಫುಲ್ ಆಗಿದೆ ಅಂತ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದರು. ಅಲ್ಲೇನಾದರೂ ಇರ್ಬೋದಾ ನೋಡೋಣ.
ಸರ್ ದಯವಿಟ್ಟು ಇಲ್ಲ ಅನ್ಬೇಡಿ ಸರ್, ಆ ಫೋಟೋ ನನಗೆ ಬೇಕೇ ಬೇಕು. ಆದಷ್ಟು ಹುಡ್ಕೋಕ್ಕೆ ಟ್ರೈ ಮಾಡಿ. ಮಿಸ್ಟರ್ ವಿಕ್ರಾಂತ್, ನಿಮ್ಮ ತಂದೆ ತಾಯಿಯವರು 5th ಆ್ಯನ್ಯುವಲ್ ಡೇಗೆ ಬಂದಿದ್ದು ಒಂದೇ ಒಂದು ಫೋಟೋ ನಮ್ಮ ಹತ್ರ ಇತ್ತು. ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಈಗ ನೋಡಿದ್ರೆ ಅದು ಕಾಣಿಸ್ತಾ ಇಲ್ಲ. ನನಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ನಾನು ಹುಡುಕ್ಸ್ಕೊಡ್ತೀನಿ. ಸರ್, ನಾವು ಇದುವರೆಗೂ ನಮ್ಮ ತಂದೆ ತಾಯಿನ ಹುಡುಕ್ತಿರೋ ಜಾಗ ಇಲ್ಲ, ಕೇಳ್ದಿರೋ ಜನ ಇಲ್ಲ. ಬಟ್ ಇಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ದೊಡ್ಡ ಎಕ್ಸ್ಪೆಕ್ಟೇಷನಲ್ಲಿ ಬಂದ್ವಿ ಸರ್. ಆದರೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಪ್ಲೀಸ್ ಸರ್, ನೀವು ಮನಸ್ಸು ಮಾಡಿದರೆ ಖಂಡಿತ ಆಗುತ್ತೆ. ದಯವಿಟ್ಟು ಹುಡ್ಕೊಡಿ ಸರ್. ನೋಡಿ, ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗುತ್ತೆ, ಆದರೆ ಮಿಸ್ ಆಗಿದೆ. ಏನು ಮಾಡೋದು ಹೇಳಿ?